ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಅಮೃತಧಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಆನಂದ್ ಮತ್ತೆ ಗೌತಮ್ ಇಬ್ರು ಕೂಡ ಮಗಳನ್ನ ಹುಡ್ಕೋದಿಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ವಿಷಯ ತಿಳಿಸಿದ್ಯಲ್ವಾ ಪೊಲೀಸ್ ಅವ್ರಿಗೆ, ಅವರೇ ಫೋನ್ ಮಾಡಿದ್ರು. ಎಲ್ಲಿಗೆ ಬರ್ಬೇಕಂತೆ ಅಂತ ಹೇಳಿದಾಗ ನನಗೂ ಅದೇ ಗೊತ್ತಿಲ್ಲ, ಈಗ ಫೋನ್ ಮಾಡಬೇಕು, ಎಲ್ಲೋ ನಿನ್ನ ಮಗಳು ಸಿಕ್ಕಿದ್ದಾರೆ ಅಂತ ಫೋನ್ ಮಾಡಿದ್ರು, ಅದಕ್ಕೋಸ್ಕರನೇ ನಾವೀಗ ಅವ್ರನ್ನ ಹುಡ್ಕೊಂಡು ಹೋಗಬೇಕು ಅಂತ ಆನಂದ್ ಹೇಳ್ತಾರೆ. ಹಾಗೆ ಪೊಲೀಸ್ ಅವ್ರು ಫೋನ್ ಮಾಡಿದ ತಕ್ಷಣ ಅವರೇ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ಫೋನ್ ತೆಗೆದು ಆನಂದ್ ಮತ್ತೆ ಗೌತಮ್ ಇಬ್ರು ಮಾತಾಡ್ತಾರೆ. ಆಗ ಸರ್ ನನ್ನ ಮಗಳು ಸಿಕ್ಕಿಲ್ಲ, ಎಲ್ಲಿದ್ದಾರೆ ಅಂತ ಇಲ್ಲಿ ಗೌತಮ್ ಕೇಳಿದ ತಕ್ಷಣ ಅದನ್ನು ನಾವು ನೇರವಾಗಿ ಹೇಳ್ತೀವಿ. ಈಗ ಒಂದು ಕೆಲಸ ಮಾಡಿ, ನಾನು ಹೇಳೋ ಅಂಥ ಅಡ್ರೆಸ್ಸಿಗೆ ಬೇಗ ಬನ್ನಿ, ನಾನು ಎಲ್ಲ ವಿಷಯನೂ ನಿಮಗೆ ನಿಧಾನವಾಗಿ ಹೇಳ್ತೀನಿ ಅಂತ ಪೊಲೀಸ್ ಅವ್ರು ಹೇಳಿದ ತಕ್ಷಣ ಆಗ ಸರಿ ಹಾಗಾದರೆ ನಾನು ಈಗಲೇ ಬರ್ತೀನಿ ಅಂತ ಗೌತಮ್ ಹೇಳಿ, ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಸಿಕ್ಕೇ ಸಿಗ್ತಾಳೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಗೌತಮ್ ಹೇಳಿ ಆಗ ಹುಡ್ಕೊಂಡು ಹೋಗ್ತಾರೆ. ಆಗ ಪೊಲೀಸ್ ಅವ್ರು ಸಿಕ್ಕಿದ ತಕ್ಷಣ ಆಗ ಏನಾಯಿತು ಸರ್, ಎಲ್ಲಿದ್ದಾಳೆ ನನ್ನ ಮಗಳು ಮಹಾಲಕ್ಷ್ಮಿ ಅಂತ ಹೇಳಿ ಇಲ್ಲಿ ಗೌತಮ್ ಕೇಳಿದ ತಕ್ಷಣ ಆಗ ಎಲ್ಲಿ ಅಂತ ನಮಗೂ ಕೂಡ ಸರಿಯಾಗಿ ಗೊತ್ತಿಲ್ಲ, ಆದರೆ ನೀವು ಹೇಳಿರೋ ಅಂಥ ಕಾರ್ಡಲ್ಲಿ ಇನ್ನೊಂದು ಬದಿ ಇದೆಯಲ್ಲ, ಅಲ್ಲಿ ಯಾರಿಗೂ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಅಲ್ಲಿರೋ ಅಂಥ ಪೊಲೀಸ್ ಅವ್ರ ಹತ್ರ ನೀವು ಹೋಗಿ ವಿಚಾರಿಸ್ಬೇಕು ಅಂತ ಪೊಲೀಸ್ ಅವ್ರು ಹೇಳಿದ ತಕ್ಷಣ ಹೌದಾ, ಎಲ್ಲಿ ಹಾಗಾದ್ರೆ ನಾವೀಗ ಎಲ್ಲಿಗೆ ಹೋಗಬೇಕು ಅಂತ ಗೌತಮ್ ಕೇಳಿದ ತಕ್ಷಣ ನೀವು ಅದೇ ಊರಿಗೆ ಹೋಗಬೇಕು ಅಂತ ಪೊಲೀಸ್ ಅವ್ರು ಹೇಳಿದಾಗ ಅದೇ ಊರು ಅಂದರೆ ಯಾವುದು ಅಂತ ಆನಂದ್ ಕೇಳ್ತಾರೆ. ಶಿವನಹಳ್ಳಿ ಅಂತ ಊರಿದೆಯಲ್ಲ, ಅಲ್ಲಿರೋ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ ತಕ್ಷಣ ನಾನೀಗ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳಿದ್ದೀನಿ, ನಿಮಗೋಸ್ಕರ ಅವರು ಕಾಯ್ತಾ ಇರ್ತಾರೆ, ನೀವು ಅಲ್ಲಿಗೆ ಹೋಗಿ ಅಂತ ಪೊಲೀಸ್ ಅವ್ರು ಹೇಳಿದ ತಕ್ಷಣ ಸರಿ ಸರ್ ತುಂಬ ಥ್ಯಾಂಕ್ ಯು, ನಿಮ್ಮಿಂದ ತುಂಬ ಸಹಾಯ ಆಯಿತು ಅಂತ ಹೇಳಿ ಅಲ್ಲಿಂದ ಬೇಗ ಬಾ ಹೋಗೋಣ ಅಂತ ಆನಂದ್ನ ಕರ್ಕೊಂಡು ಗೌತಮ್ ಶಿವನಹಳ್ಳಿ ಹತ್ರ ಹೋಗ್ತಾರೆ. ಆಗ ಸರ್ ನನ್ನ ಮಗಳ ಬಗ್ಗೆ ಗೊತ್ತಾಯ್ತಾ, ನೀವೇನೋ ಹೇಳಿದ್ರಂತೆ ನನ್ನ ಮಗಳು ಸಿಕ್ಕಿದ್ದಾಳೆ ಅಂತ, ಹಾಗಾದರೆ ಎಲ್ಲಿದ್ದಾರೆ ಅಂತ ಗೌತಮ್ ಕೇಳಿದ ತಕ್ಷಣ ನೀವೇನು ಯೋಚನೆ ಮಾಡಬೇಡಿ, ನೀವು ಹೇಳಿರೋ ಅಂಥ ಕಾರ್ಡಲ್ಲೇ ಇಲ್ಲೇ ಕೆಲಸ ಮಾಡೋರು ಹಾಗೆ ಕಟ್ಗೆ ಎತ್ಕೊಂಡು ಹೋಗೋರಿಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ನಿಮಗೆ ವಿಷಯ ಹೇಳಿದ್ದೀವಿ, ಈಗ ಅವರು ಆಶ್ರಮದಲ್ಲಿ ಇದ್ದಾರಂತೆ ಅಂತ ಪೊಲೀಸ್ ಅವರು ಹೇಳಿದ ತಕ್ಷಣ ಆಗ ಹೌದಾ, ಹಾಗಾದರೆ ನಾನು ಈಗಲೇ ನೋಡಬೇಕು ನನ್ನ ಮಗಳನ್ನ, ಬನ್ನಿ ಹೋಗೋಣ, ನಾವು ಈಗಲೇ ಹೋಗಬೇಕು, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಗೌತಮ್ ಹೇಳ್ತಾರೆ. ಸಮಾಧಾನ ಮಾಡ್ಕೊಳ್ಳಿ, ಇವತ್ತೇನೇ ಆದರೂ ಕೂಡ ನಿಮ್ಮ ಮಗಳು ಸಿಕ್ಕೇ ಸಿಗ್ತಾರೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಅವರು. ಆಗ ಆಶ್ರಮಕ್ಕೆ ಹೋಗಿದ ತಕ್ಷಣ ಮೊದಲು ನನ್ನ ಮಗಳು ಎಲ್ಲಿದ್ದಾಳೆ, ಕರ್ಕೊಂಡು ಹೋಗಿ ನನ್ನ ಮಗಳನ್ನ ನಾನು ಮೊದಲು ನೋಡಬೇಕು ಅಂತ ಗೌತಮ್ ಕಾಯ್ತಾ ಇರ್ತಾರೆ. ಆಗ ನಿಜವಾಗ್ಲೂ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತಿದೆ, ನನ್ನ ಮಗಳು ಮತ್ತೆ ನನಗೆ ಸಿಕ್ಬಿಟ್ಲು, ಈಗ ಹೋಗಿ ಭೂಮಿಕಾ ಅವ್ರಿಗೆ ಎಲ್ಲ ಸತ್ಯನೂ ಹೇಳ್ಬೋದು, ನನಗೆ ಈಗ ಸಮಾಧಾನ ಆಗ್ತಿದೆ ಅಂತ ಆನಂದ್ ಹತ್ರ ಗೌತಮ್ ಹೇಳಿದ ತಕ್ಷಣ ಆಗ ಗೆಳೆಯ ಏನೂ ಆಗಲ್ಲ, ನೀವು ತುಂಬ ಒಳ್ಳೆಯವರು, ಹಾಗಂದಮೇಲೆ ನಿನಗೆ ಮತ್ತು ಅದಕ್ಕೆ ಯಾವುದೇ ಕಾರಣಕ್ಕೂ ದೇವರು ಮೋಸ ಮಾಡಲ್ಲ, ಅದಕ್ಕೇ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ದೇವರೇ ಹುಡುಕೊಟ್ಟಿರೋ ಥರ ಇದೆ, ಈಗ ನಾವು ನಮ್ಮ ಮನೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗ್ಬೋದು ಅಂತ ಆನಂದ್ ಕೂಡ ತುಂಬಾ ಖುಷಿಯಿಂದ ಗೌತಮ್ ಹತ್ರ ಮಾತಾಡ್ತಿರ್ತಾರೆ. ಆಗ ಇರಿ ಸರ್ ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಆಶ್ರಮಕ್ಕೆ ಬಂದು ಎಲ್ಲ ಇದ್ದು ಇವತ್ತು ಯಾರು ಇಲ್ದಿರೋ ಥರ ಇಲ್ಲಿ ಬೆಳೆಯೋ ಥರ ಆಗೋಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡು ಗೌತಮ್ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಜಯದೇವ್ ಮತ್ತು ದಿಯಾ ಹತ್ರ ಕೋಪ ಮಾಡಿಕೊಂಡು ಶಕುಂತಲಾ ಹೇಳ್ತಿರ್ತಾರೆ, ಅಲ್ಲ ನಾವೇನೋ ಆ ಮನೆ ಮಹಾಲಕ್ಷ್ಮಿನ ದೂರ ಮಾಡಿದ್ವಿ, ಆದರೆ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಿದೆ, ಆ ಭೂಮಿಕಾಗೆ ಎಲ್ಲ ಸತ್ಯ ಗೊತ್ತಾಗಿದೆ ನನ್ನ ಬಗ್ಗೆ, ಈಗ ಆ ಮನೇಲಿ ಏನೇ ಮಾಡಿದ್ರು ಕೂಡ ಇಷ್ಟು ದಿನ ನನ್ನ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಆ ಭಾಗ್ಯಮ್ಮಂಗೆ ಬಿಟ್ಟು, ಆದರೆ ಈಗ ಭೂಮಿಕಾಗೆ ಗೊತ್ತಾಗಿದೆ, ಇನ್ನು ನಾನು ಏನು ಮಾಡೋಕ್ಕಾಗಲ್ಲ, ಆ ಮನೇಲಿ ಎಲ್ಲ ವಿಷಯ ಗೊತ್ತಿದ್ದು ಆ ಭೂಮಿಕಾ ಸುಮ್ಮನೆ ಇರೋಕ್ಕಂತೂ ಸಾಧ್ಯ ಇಲ್ಲ, ನಾನು ಏನೇ ಮಾಡೋಕ್ಕೋದ್ರು ಅದಕ್ಕೆ ಅಡ್ಡ ಆಗಿ ಬಂದೇ ಬರ್ತಾಳೆ, ನಾನು ಏನು ಮಾಡಲಿ, ಈಗ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆ ಭಾಗ್ಯಮ್ಮ ಎಲ್ಲ ಸತ್ಯನೂ ಹೇಳ್ತಾಳೆ ಅಂತ ನಾನು ಸ್ವಲ್ಪನೂ ಯೋಚನೆ ಮಾಡಿರಲಿಲ್ಲ, ನಾನು ಆ ಭೂಮಿಕಾ ಜೊತೆ ಭಾಗ್ಯಮ್ಮನ್ನ ಕಳಿಸ್ಬಾರ್ದಾಗಿತ್ತು, ಈಗ ನಾವೇನು ಮಾಡೋದು, ಆ ಮನೇಲಿ ನಮ್ಮ ಆಟ ಇನ್ನು ಮುಂದೆ ನಡೆಯಲ್ಲ ಅಂತ ನನಗನ್ನಿಸ್ತಿದೆ ಜಯದೇವ್ ಅಂತ ಇಲ್ಲಿ ಶಕುಂತಲಾ ಹೇಳಿದ ತಕ್ಷಣ ಆಗ ಹೌದು ಮಾಮ್, ನನಗೆ ಯಾಕೋ ಹಾಗೆ ಅನ್ನಿಸ್ತಿದೆ, ಇಷ್ಟು ದಿನ ನಾವೆಲ್ಲ ಪ್ಲ್ಯಾನ್ನು ಸರಿಯಾಗಿ ಮಾಡ್ತಿದ್ವಿ, ಆದರೆ ಈಗ ನೋಡಿದ್ರೆ ಭೂಮಿಕಾಗೆ ಎಲ್ಲ ಸತ್ಯ ಗೊತ್ತಾಗಿದೆ ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಆ ಮನೇಲಿ ನಮ್ಮ ಆಟ ಕೂಡ ನಡೆಯಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೌತಮ್ಗೆ ಇಲ್ದಿರೋದನ್ನೆಲ್ಲ ಹೇಳಿ ಬೇಕಾದ್ರೆ ಗೌತಮ್ನ ಕೂಡ ಬದಲಾಗೋ ಥರ ಮಾಡಿಬಿಡ್ತಾರೆ, ಗೌತಮ್ ಏನಾದರೂ ನಮ್ಮ ವಿರುದ್ಧ ನಿಂತ್ಕೊಂಡ್ರೆ ನಾವೆಲ್ಲರೂ ಕೂಡ ಬೀದಿ ಪಾಲಾಗ್ತೀವಿ ಅಂತ ಇಲ್ಲಿ ಶಕುಂತಲಾ ಹತ್ರ ಜಯದೇವ್ ಹೇಳ್ತಾರೆ. ಅತ್ತೆ ಮತ್ತೆ ಏನು ಮಾಡೋದು ಈಗ ಅಂತ ದಿಯಾ ಕೇಳಿದ ತಕ್ಷಣ ಅದೇ ನನಗೂ ಗೊತ್ತಾಗ್ತಿಲ್ಲ ಅಮ್ಮ, ಆ ಮಲ್ಲಿ ನೋಡಿದ್ರೆ ಅವಳು ಕೂಡ ನನ್ನ ವಿರುದ್ಧವಾಗಿ ನಿಂತ್ಕೊಂಡು ಅವಳು ಮಾತಾಡ್ತಿದ್ದಾಳೆ, ನೀನು ಈ ಮನೆ ಸೊಸೆ ನಾನು ಈ ಮನೆ ಸೊಸೆ ಅಂತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾಳೆ ಆ ಮಲ್ಲಿ, ಆ ಮನೇಲಿ ನನಗೆ ಗೌರವನೇ ಇಲ್ದಿರೋ ಥರ ಆಗಿದೆ, ಅತ್ತೆ ಅನ್ನೋ ಗೌರವನೂ ಇಲ್ಲ ಆ ಮಲ್ಲಿಗೆ, ಈಗ ಈ ಭೂಮಿಕಾ ಕೂಡ ಜೊತೆಗೆ ಸೇರ್ಕೋತಾಳೆ, ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಿಲ್ಲ ನನಗೆ ಅಂತ ಟೆನ್ಷನ್ ಮಾಡಿಕೊಂಡು ಆ ಭೂಮಿಕಾ ಏನೇ ಹೇಳಿದ್ರು ಕೂಡ ಗೌತಮ್ ಕೇಳ್ತಾನೆ, ನಂಬ್ತಾನೆ, ಈಗೇನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಶಕುಂತಲಾ ಹೇಳಿದಾಗ ಒಂದು ಕೆಲಸ ಮಾಡೋಣ, ನೀವೇನು ಯೋಚನೆ ಮಾಡಬೇಡಿ, ಇವ್ರ ಆಟನೆಲ್ಲ ನಿಲ್ಸೋಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಹೇಗೋ ಗೌತಮ್ ಮಗಳನ್ನ ಹುಡುಕಾಡ್ತಿದ್ದಾನೆ, ಹಾಗಂದಮೇಲೆ ಇವತ್ತು ಗೌತಮ್ಗೆ ಮಗಳು ಸಿಕ್ಕೇ ಸಿಗ್ತಾಳೆ ಅಂತ ಜಯದೇವ್ ಹೇಳಿದ ತಕ್ಷಣ ಆಗ ಶಕುಂತಲಾಗೆ ಶಾಕ್ ಆಗುತ್ತೆ, ಏನು ಮಾತಾಡ್ತಿದ್ಯಾ ಜಯದೇವ್, ಏನಾಗಿದೆ ನಿನಗೆ ಅಂತ ಶಕುಂತಲಾ ಹೇಳಿದ ತಕ್ಷಣ ಹೌದು, ಆದರೆ ಇಷ್ಟು ದಿನ ಹುಡುಕ್ತಿರೋಂಥ ಮಗಳು ಇವತ್ತು ಸಿಗ್ತಾಳೆ,
ಬಿಡ್ತಾಳೆ. ಆದ್ರೆ ಇನ್ನು ಮುಂದೆ ಆ ಗೌತಮ್ ಮಗಳನ್ನ ಹುಡ್ಕಕ್ ಹೋಗೋದಿಲ್ಲ. ಹಾಗಂದ್ಮೇಲೆ ನಾವ್ ಅನ್ಕೊಂಡಾಗೆ ನಮ್ ಪ್ಲಾನ್ ಆಯ್ತಲ್ವಾ, ಇನ್ನು ಮುಂದೆ ಅವ್ನು ಹುಡ್ಕಲ್ಲ ಅಂದ್ಮೇಲೆ ಇನ್ನೇನೇ ಆದ್ರೂ ಕೂಡ ಆ ಮನೆ ಮಹಾಲಕ್ಷ್ಮಿ ನಮ್ಗೆ ಸಿಗ್ಲೇಬೇಕು. ನಾವು ಹುಡ್ಕಕ್ ಶುರು ಮಾಡೋಣ. ಆ ಗೌತಮ್ ಮಗಳು ಸಿಕ್ಕದ್ಲು ಅಂತ ಹುಡ್ಕೋದ್ನ ಬಿಟ್ಟು ತುಂಬಾ ಖುಷಿ ಪಡ್ತಾನೆ, ಅದನ್ನೇ ನಂಬ್ಕೋತಾನೆ. ಆಮೇಲೆ ನಾವು ನಮ್ಮ ಆಟನ ಶುರು ಹಚ್ಕೊಳ್ಳೋಣ ಅಂತ ಜಯದೇವ್ ಹೇಳಿದ ತಕ್ಷಣ ಒಳ್ಳೆ ಐಡಿಯಾ ಜಯದೇವ್ ಅಂತ ಶಕುಂತಲಾ ಹೇಳ್ತಾರೆ. ಆದ್ರೆ ಈಗ ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಆಶ್ರಮದಿಂದ ಗೌತಮ್ ಮಗಳನ್ನ ಕರ್ಕೊಂಡ್ ಬಂದು ಕೊಡ್ತಾರೆ. ಆಗ ಇವರೇ ನಿಮ್ ಮಗಳು ಅಂತ ಹೇಳಿದ ತಕ್ಷಣ ಆಗ ಗೌತಮ್ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಆಗ ನನ್ನ ಮಗಳು ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ, ನನ್ನ ಮಗಳು ನನ್ಗೆ ಮತ್ತೆ ಸಿಕ್ಬಿಟ್ಲು ಅಂತ ತುಂಬಾ ಖುಷಿಯಾಗಿರ್ತಾರೆ. ನೋಡೋ ಗೆಳೆಯ, ನನ್ನ ಮಗಳು ಸಿಕ್ಬಿಟ್ಲು, ನನ್ನ ಮನೆ ಮಹಾಲಕ್ಷ್ಮಿ ಸಿಕ್ಬಿಟ್ಲು ಅಂತ ಆನಂದ್ಗೆ ತೋರಿಸಿ ತುಂಬಾನೇ ಖುಷಿಯಿಂದ ಮಾತಾಡ್ತಿರ್ತಾರೆ ಗೌತಮ್. ಆಗ ಹೌದು ಗೆಳೆಯ, ನೋಡು ತೇಟ್ ನಿಂತರನೇ ಇದ್ದಾಳೆ ನಿನ್ ಮಗಳು, ಖಂಡಿತವಾಗ್ಲು ಇವರೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಆನಂದ್ ಹೇಳಿ ಇದರಲ್ಲಿ ಅನುಮಾನನೇ ಇಲ್ಲ, ನೋಡಕ್ಕೆ ತೇಟ್ ನಿಂತರನೇ ಇದ್ದಾಳೆ ಅಂತ ಹೇಳಿದ ತಕ್ಷಣ ಆನಂದ್ ಆಗ ಹೌದು ನನ್ನ ಮಗಳು ನೋಡಕ್ಕೆ ನನ್ನ ತರನೇ ಇದ್ದಾಳೆ, ಮತ್ತೆ ಎಲ್ಲಿ ಸುಳ್ಳು ಹೇಳಬೇಕು ಭೂಮಿಕಾ ಅವ್ರಿಗೆ, ಈ ಸತ್ಯನ ಮುಚ್ಚಿಡ್ಬೇಕು, ಇನ್ನು ಎಷ್ಟು ದಿನ ಆಗುತ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ಆದ್ರೆ ಕೊನೆಗೂ ಎಲ್ಲ ಸರಿ ಹೋಯ್ತು. ಕೊನೆಗೂ ನಮ್ಮ ಮನೆ ಮಹಾಲಕ್ಷ್ಮಿ ವಾಪಸ್ ನಮ್ಮ ಮನೆಗೆ ಬರ್ತಿದ್ದಾಳೆ. ನಾನು ಮೊದಲು ಕರ್ಕೊಂಡು ಹೋಗ್ಬೇಕು, ಈ ವಿಷಯನ ಮೊದಲು ಭೂಮಿಕಾ ಅವ್ರಿಗೆ ಹೇಳಬೇಕು, ಅವ್ರು ಎಷ್ಟು ಖುಷಿ ಪಡ್ತಾರೋ ಏನೋ ಅಂತ ಗೌತಮ್ ಹೇಳಿದ ತಕ್ಷಣ ಗೆಳೆಯ ಸಮಾಧಾನ ಮಾಡ್ಕೊ, ಮೊದಲು ಇಲ್ಲಿಂದ ಮಾತಾಡ್ಕೊಂಡು ಕರ್ಕೊಂಡು ಹೋಗೋಣ, ಸಮಾಧಾನದಿಂದ ಇರು, ಈಗ ಎಲ್ಲ ಸರಿ ಹೋಯ್ತಲ್ಲ, ಇನ್ಯಾಕೆ ಟೆನ್ಷನ್, ಆರಾಮಾಗಿರೋ. ಅದಕ್ಕೆ ಹತ್ರ ಹೋಗಿ ಎಲ್ಲದನ್ನು ನಿಧಾನವಾಗಿ ಹೇಳಿ ನಿಧಾನವಾಗಿ ಮಾತಾಡಿ ಸಮಾಧಾನ ಮಾಡೋಣ, ನೀನ್ ಏನು ಯೋಚನೆ ಮಾಡಬೇಡ ಅಂತ ಹೇಳಿದ ತಕ್ಷಣ ಆದ್ರೆ ಈ ವಿಷಯನ ಹೇಗೆ ಹೇಳೋದು, ಭೂಮಿಕಾ ಅವ್ರು ಏನಾದ್ರು ಟೆನ್ಷನ್ ಮಾಡ್ಕೊಂಡ್ರೆ ಈ ವಿಷಯನ ಯಾಕೆ ಮುಚ್ಚಿಟ್ರಿ ಅಂತ ಏನ್ ಮಾಡೋದು, ಈಗ ಒಂಥರ ಟೆನ್ಷನ್ ಆಗ್ತಿದೆಯಲ್ಲ ಅಂತ ಗೌತಮ್ ಹೇಳಿದಾಗ ಏನೂ ಆಗಲ್ಲ, ಇರೋ ಸತ್ಯನ ಏನಾಯ್ತು, ಯಾಕೆ ಮುಚ್ಚಿಟ್ಟಿದ್ವಿ ಎಲ್ಲದನ್ನು ಭೂಮಿಕಾ ಅದಕ್ಕೆ ಹತ್ರ ನಿಧಾನವಾಗಿ ಹೇಳೋಣ, ಅವರು ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ, ಮಗಳು ಸಿಕ್ಕಿರೋ ಖುಷಿಗೆ ಇನ್ನೂ ಖುಷಿ ಪಡ್ತಾರೆ ಅವರು, ನೋಡ್ತಾ ಇರು ಅಂತ ಆನಂದ್ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ಲರ ಹತ್ರನೂ ಮಾತಾಡ್ಕೊಂಡು ಆಶ್ರಮದಿಂದ ಮಗಳು ಸಿಕ್ಕದ್ಲು ಅಂತ ತುಂಬಾ ಖುಷಿಯಿಂದ ಮನೆಗೆ ವಾಪಸ್ ಗೌತಮ್ ಕರ್ಕೊಂಡು ಹೋಗ್ತಾರೆ. ಕೊನೆಗೂ ಗೌತಮ್ ಮತ್ತೆ ಭೂಮಿಕಾ ಮಗಳು ಸಿಕ್ಬಿಡ್ತಾರೆ. ಹಾಗೆ ಇಲ್ಲಿ ಭೂಮಿಕಾ ವಾಪಸ್ ಮನೆಗೆ ಬಂದು ಏನ್ ನಡೀತಿದೆ ಇಲ್ಲಿ, ಅಲ್ಲ ಈಗ ಶಕುಂತಲಾ ಅತ್ತೆ ಬಗ್ಗೆ ನಾನು ಗೌತಮ್ ಅವ್ರ ಹತ್ರ ಹೇಳಿದ್ರೆ ಅವರು ನಂಬ್ತಾರೋ ಇಲ್ವೋ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ಇರೋ ಸತ್ಯನ ಹೇಳ್ದೆ ಇರಕ್ಕೂ ಆಗೋದಿಲ್ಲ, ಅದರಿಂದ ಅಪಾಯ ಆಗುತ್ತೆ, ಏನ್ ಮಾಡೋದು ಅಂತ ಒಂದು ಅರ್ಥ ಆಗ್ತಿಲ್ಲ ನನಗೆ ಅಂತ ಟೆನ್ಷನ್ ಮಾಡ್ಕೊಂಡು ಭೂಮಿಕಾ ಯೋಚನೆ ಮಾಡ್ತಿರ್ತಾರೆ. ಏನೇ ಆಗ್ಲಿ ನಮ್ಮ ಮನೆಯವ್ರನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ಶಕುಂತಲಾ ಬಣ್ಣನ ಆದಷ್ಟು ಬೇಗ ನಾನು ಬಯಲ್ ಮಾಡಬೇಕು, ಹಾಗೇನೆ ಇರೋ ಸತ್ಯನೆಲ್ಲ ಮನೆಯವರೆಲ್ಲ ನಂಬಬೇಕು, ಗೌತಮ್ ಅವ್ರು ಕೂಡ ನಂಬಬೇಕು. ಅಲ್ಲ ಶಕುಂತಲಾ ಅತ್ತೆ ಹೇಳ್ದಾಗೆ ಏನಾದ್ರು ಅದೇ ನಿಜ ಆಗ್ಬಿಟ್ರೆ, ಅಕಸ್ಮಾತ್ ಏನಾದ್ರು ಅವರು ನಾನು ಇರೋ ಸತ್ಯನ ಹೇಳಿದ್ಮೇಲೂ ಕೂಡ ಶಕುಂತಲಾ ಅತ್ತೆನ ದೂರ ಮಾಡ್ಕೊಳ್ದೆ ಶಿಕ್ಷೆ ಕೊಡದೆ ಮನೇಲೆ ಇಟ್ಕೊಂಡ್ರೆ ಏನ್ ಮಾಡೋದು ಅಂತ ಭೂಮಿಕಾ ಟೆನ್ಷನ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು, ಯಾಕಂದ್ರೆ ನನ್ನ ಮಗನ್ನ ನಾನು ಖಂಡಿತವಾಗ್ಲೂ ಕಾಪಾಡ್ಕೊಳ್ಳೇಬೇಕು, ಯಾಕಂದ್ರೆ ಅವರಿಂದ ಏನ್ ಬೇಕಾದ್ರೂ ಆಗ್ಬೋದು ಈ ಮನೇಲಿ. ಈಗ ನನಗೆ ಬೇರೆ ಸತ್ಯ ಗೊತ್ತಾಗಿದೆ ಅಂತ ಅವ್ರು ಏನ್ ಬೇಕಾದ್ರೂ ಮಾಡೋದಕ್ಕೆ ಯೋಚನೆ ಮಾಡೋದಿಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು, ಗೌತಮ್ ಅವ್ರಿಗೆ ನಿಧಾನವಾಗಿ ಎಲ್ಲ ಸತ್ಯನೂ ಹೇಳ್ಬೇಕು ಅಂತ ಭೂಮಿಕಾ ಅನ್ಕೊಂಡು ಗೌತಮ್ ಅವರು ಎಲ್ಲಿದ್ದಾರೆ ಮೊದಲು ಅವ್ರ ಹತ್ರ ಮಾತಾಡಬೇಕು ಅಂತ ಭೂಮಿಕಾ ಇಲ್ಲಿ ಫೋನ್ ಮಾಡ್ತಾರೆ. ಆದ್ರೆ ಇಲ್ಲಿ ಗೌತಮ್ ಫೋನ್ ತೆಗಿಯೋದಿಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದ.